ಗೌಡ ಇತ್ತೀಚೆಗೆ ಸಿನಿಮಾಗಳ ಆಯ್ಕೆಯಲ್ಲಿ ತುಂಬಾ ಚೂಸಿ. ಗ್ಲಾಮರಸ್ ಪಾತ್ರಗಳಿಗೆ ಸೆಟ್ ಹೊಡೆದು ಪ್ರಯೋಗಾತ್ಮಕ ಪಾತ್ರಗಳತ್ತ ಮುಖ ಮಾಡಿದ್ದಾರೆ. ಯಾಕಿಂಗೆ ಅಂತ ಕೇಳಿದ್ರೆ, ನಟಿಯರು ಅಂದ್ರೆ ಬರೀ ಡ್ಯಾನ್ಸ್ ಮತ್ತು ಗ್ಲಾಮರಸ್ ಪಾತ್ರಗಳಿಗೆ ಸೀಮಿತ ಅಲ್ಲ ಅನ್ನೋ ಖಡಕ್ ಉತ್ತರ ಕೊಡ್ತಾರೆ ಸೋನು. ಇವಾಗ ಪುಟ್ಟಣ್ಣ ಕಣ್ಗಳ್ ಸರ್ ನೋಡಿದ್ರೆ ತುಂಬ ಕ್ಯಾರೆಕ್ಟರ್ಸ್ ಹೆಣ್ಮಕ್ಳು ಬೇಸ್ಡೇ ಮಾಡ್ತಾರೆ. ಸೊ ಆ್ಯಂಡ್ ಇವಾಗ ಇತ್ತೀಚೆಗೆ 10-15 ವರ್ಷದಲ್ಲಿ ಹೀರೋಯಿನ್ಸ್ ಅಂತಂದರೆ ಬರೀ ಇದಕ್ಕೆ ಯೂಸ್ ಮಾಡ್ಕೋತಾ ಇದ್ರು, ಬರೀ ಸಾಂಗ್ಸಿಗೆ ಎಲ್ಲ ಗ್ಲಾಮರಸ್ ಆಗಿ. ಸೊ ಆ ಥರ ಯೂಸ್ ಮಾಡ್ಕೋತಾ ಇದ್ರು. ಅದನ್ನು ಬಿಟ್ಟು ಯಾವುದೇ ಕ್ಯಾರೆಕ್ಟರ್ ಕೊಟ್ಟರು ಈ ಹುಡುಗಿ ನಿಭಾಯಿಸಬಲ್ಲೆ ಅನ್ನೋ ಒಂದು ಕ್ಯಾರೆಕ್ಟರ್ ಇದೆಯಲ್ಲ, ಸೊ ಅದು ನನಗೆ ಸಿಗ್ತಾ ಇದೆ. ಸೊ ಅದು ಇನ್ನಷ್ಟು ಸಿಗಲಿ, ಇನ್ನಷ್ಟು ಕಷ್ಟವಾಗಿರಲಿ ನನ್ನ ಕ್ಯಾರೆಕ್ಟರ್ಸು, ಸೊ ದ್ಯಾಟ್ I can challenge it, I can do it well ಅಂತ. ಗೋಡೆ ಮೇಲೂ ನಿನ್ನ ಹೆಸರ ಬರೆಯಬೇಕು ಅನಿಸಿದೆ, ಹೆಸರಿಗೂನು ಜೀವ ಬಂದು ನನ್ನ ಸನಿಹ ಇರುವುದೇ, ಅತಿಯಾಗಿ ಮಾತಾಡುತ್ತಾ ಮರು ಜನ್ಮನ ಬೇಡುತ್ತಾ ಮತ್ತೆ ಮತ್ತೆ ಎಣಿಸಿ ಕೂತೆ ಲೆಕ್ಕ ಸಿಗದ ಕನಸನು. ಇಲ್ಲಿಯ ತನಕ ಸೋನು ಗೌಡ ಮಾಡಿರೋ ಸಿನಿಮಾಗಳಲ್ಲಿ ಕೆಲವು ಪಾತ್ರಗಳು ಪ್ರೇಕ್ಷಕರ ಮನಸ್ಸಿನಲ್ಲಿ ನೆಟ್ಟಿವೆ. ಇಂತಿನಿನ್ನ ಪ್ರೀತಿಯ ಸಿನಿಮಾದಿಂದ ಕಲರ್ಫುಲ್ ಪಯಣ ಶುರು ಮಾಡಿದ ಸೋನು ಬರ್ತಾ ಬರ್ತಾ ಯಾಕೋ ಡಲ್ ಆಗ್ಬಿಟ್ರು. ಅದಕ್ಕೆ ಕಾರಣ ಆಕೆಯಲ್ಲಿ ಆಕೆ ಎಡವಿತ್ತು. ಮಾಡಿರುವಂಥ ಅಷ್ಟು ಫಿಲಮ್ಸ್ಗಳು ಅಂದರೆ ಇವಾಗ ಮುಂದೆ ಬರೋವಂಥ ಫಿಲಮ್ಸ್, ಅಷ್ಟು ಫಿಲಮ್ಸ್ಗಳು ಅದು ನಾನು ಇಷ್ಟಪಟ್ಟು ಮಾಡಿರೋವಂಥ ಕ್ಯಾರೆಕ್ಟರ್ಸ್. ಬಿಕಾಸ್ ನಮ್ಮ ತಂದೆ ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ಎಷ್ಟೋ ಜನ ಡೈರೆಕ್ಟರ್ಸ್ಗಳು ಪ್ರೊಡ್ಯೂಸರ್ಸ್ಗಳು ಅಂದರೆ ನಮ್ಮ ಅಪ್ಪಂಗೆ ಕನ್ವಿನ್ಸ್ ಮಾಡೋರು ಮುಂಚೆ, ನಿನ್ನ ಮಗಳಿಗೆ ಮಾಡೋದಕ್ಕೆ ಹೇಳು ಅಂತ ಹೇಳೋರು. ಆಮೇಲೆ ಅವರೇ ಯಾವುದೋ ಒಂದು ಕಷ್ಟದಲ್ಲಿರೋ ಬರೋರು. ಸೊ ಆ ಥರ ಎಲ್ಲ ನಾನು ಓಕೆ ಮಾಡ್ಕೊಳ್ಳೋಣ ಪಾಪ ಅಂತ ಅಂದ್ಕೊಂಡಾಗ, ಸೊ ದೇ ವಾಸ್ ಅ ಡೌನ್ಫಾಲ್ ಇನ್ ಮೈ ಕೆರಿಯರ್. ಈಗ ಸೋನುಗೆ ಯಾವ ಪಾತ್ರ ಮಾಡಬೇಕು, ಎಂಥ ಸಿನಿಮಾಗಳನ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋ ಸ್ಪಷ್ಟ ಚಿತ್ರಣ ಸಿಕ್ಕಿದೆ. ಹಾಗಾಗಿ ಕಾನೂರಾಯಣ, ಗುಲ್ಟು ಅಂತಹ ಕಂಪ್ಲೀಟ್ ಡಿಫರೆಂಟ್ ಸಿನಿಮಾಗಳಿಗೆ ಒಗ್ಗಿಕೊಳ್ತಿದ್ದಾರೆ. ಇನ್ನು ಗುಲ್ಟು ಚಿತ್ರ ಸೈಬರ್ ಕ್ರೈಮ್ ಬಗ್ಗೆ ಅರಿವು ಮೂಡಿಸೋ ಸಸ್ಪೆನ್ಸ್ ಸ್ಟೋರಿ. ಈ ಚಿತ್ರದಲ್ಲಿ ಕಂಪ್ಯೂಟರ್ ಇನ್ಸ್ಪೆಕ್ಟರ್ ಪಾತ್ರದಲ್ಲಿ ಸೋನು ಕಾಣಿಸಿಕೊಂಡಿದ್ದಾರೆ. ಸೋನು ಜೊತೆಗೆ ನವೀನ್ ಶಂಕರ್ ತೆರೆ ಹಂಚಿಕೊಳ್ತಿದ್ದಾರೆ. ಡಿಸೈನ್ ಆಗಿರೋ ರೀತಿ ನೋಡಿದ್ರೆ ಕೊಲೆಗಾರಂಗೆ ಈ ವ್ಯಕ್ತಿ ಮುಂಚೆಯಿಂದಾನೇ ಪರಿಚಯ ಇರೋ ತರ ಇದೆ. ಬೇರೆ ಯಾರು ಬಂದಿಲ್ಲ ಸರ್. ಯಾಕೆ ಬಂದು ಕಂಪ್ಲೇಂಟ್ ಮಾಡಿಲ್ಲ ನೀವು? ಎಷ್ಟೇ ಹೊಡೆದ್ರು ಏನು ಬಾಯಿ ಬಿಡ್ತಿಲ್ಲ ಸರ್. ಬ್ಯಾಕ್ ಗ್ರೌಂಡ್ ಎಲ್ಲ ವಿಚಾರಿಸಿದೆ. ಅಪ್ಪ ಅಮ್ಮ ಬಂಧು ಬಳಗ ಯಾರೂ ಇಲ್ಲ, ಎಲ್ಲ ಮೇಲಿರೋನೊಬ್ನೇ ಸರ್. ನಾನು ವೆಜಿಟೇರಿಯನಾ, ನಾನ್ ವೆಜಿಟೇರಿಯನಾ, ನನ್ನ ಶರ್ಟ್ ಸೈಜ್ ಏನೋ, ಪ್ಯಾಂಟ್ ಸೈಜ್ ಏನೋ, ಇನ್ಕ್ಲೂಡಿಂಗ್ ನನ್ನ ಚಡ್ಡಿ ಸೈಜ್ ಏನೋ, ನಂದೊಬ್ಬಂದೇ ಅಲ್ಲ ನಿಮ್ಮೆಲ್ರದ್ದು ಕೂಡ. ಏನ್ರಿ ನಿಮ್ ಮಾತನಾಡ್ತಾ? ತಲೆಗೆಲ್ಲ ಕೆಟ್ಟಿದ್ಯಾ ಅವನ್ಗೆ? ಆ ಒಂದ್ ಐಡಿಯಾನೇ ನಿನ್ನ ಗೆಲ್ಸೋದು. ಸೈಬರ್ ಕ್ರೈಮ್ ಸೋನು ಗೌಡರನ್ನ ಬಿಟ್ಟಿಲ್ಲ. ಕೆಲ ಸಮಯದ ಹಿಂದೆ ಆನ್ಲೈನ್ ನಲ್ಲಿ ಲೀಕ್ ಆಗಿದ್ದ ಅವರ ವೈಯಕ್ತಿಕ ಫೋಟೋಗಳು ಚರ್ಚೆಗೀಡಾಗಿದ್ವು. ಹಾಗಾಗಿ ಸೋನು ಹೇಳೋದು ಎಲ್ಲದಕ್ಕೂ ಲಿಮಿಟ್ ಇರಬೇಕು. ಆದ್ರೆ ಕೆಲವು ಅಮಾಯಕರು ಗೊತ್ತಿಲ್ಲದೆ ಸೈಬರ್ ಕ್ರೈಮ್ಗೆ ಬಲಿಯಾಗ್ತಾರೆ. ಇಲ್ಲಿ ಆನ್ಲೈನ್ ನ ಯಾವುದೇ ಡೇಟಾ ಸೇಫ್ ಅಲ್ವೇ ಅಲ್ಲ, ಎಚ್ಚರ ಅಂತ ಎಚ್ಚರಿಸ್ತಾರೆ ಸೋನು. ನಮ್ಮ ಹತ್ರ ಇರೋ ಫೈಲ್ಸ್ ನೆಲ್ಲ ಕಳ್ಳ ಒಂದು ಕಾಪಿ ಮಾಡ್ಕೊಂಡು ಅವನ ಹತ್ರ ಇಟ್ಕೊಂಡಿದ್ದಾನೆ. ಯಾವ್ದಾದ್ರು ಫ್ರೆಂಡ್ ಮನೇಲಿ ನನ್ನ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದುಕೊಂಡು ನನಗೆ ಬೆದರಿಸ್ತೀಯ? ಸುಳ್ಳು ಹೇಳ್ತಿಲ್ಲ ಪೂಜಾ. ಒಂದು ನಿಮಿಷ ಲ್ಯಾಪ್ಟಾಪ್ ಕೊಡು. You are protected. To be very frank, you are nowhere you are protected. You are nowhere you are secured. It is only like ನೀವು ನಿಮ್ಮ ಸರೌಂಡಿಂಗ್ಸ್ ನಲ್ಲಿ ಅಂದರೆ ಫೋನ್ ಎಷ್ಟು ಬಳಸಬೇಕೋ ಅಷ್ಟೇ ಬಳಸಬೇಕು. ಸೊ ದಟ್ಸ್ ಆಲ್ ಐ ವುಡ್ ಸೇ. ಸೊ ದೇರ್ ಇಸ್ ಸ್ಕೈ ಇಸ್ ದಿ ಲಿಮಿಟ್ ಅಂತ ಅಂದಾಗೆ ದೇರ್ ಇಸ್ ಲಿಮಿಟ್ ಫಾರ್ ಎವ್ರಿಥಿಂಗ್. ಸೊ ಡೋಂಟ್ ಕ್ರಾಸ್ ದಟ್ ಬೌಂಡ್ರೀಸ್. ಕೆಲವ್ರು ತುಂಬ ಜನ ಅಮಾಯಕರುಗಳು ಇರ್ತಾರೆ, ಅದನ್ನು ಕ್ರಾಸ್ ಮಾಡಿರ್ತಾರೆ ಏನೋ ಸೆಕ್ಯೂರ್ಡ್ ಆಗಿರುತ್ತೆ ಅಂತ. ಬಟ್ ನಥಿಂಗ್ ಇಸ್ ಸೆಕ್ಯೂರ್ ಇನ್ ದಿಸ್ ವರ್ಲ್ಡ್. ಫಾರ್ ಬೀಟ್ ಎನಿ ಡೇಟಾ ಇನ್ಫಾರ್ಮೇಶನ್ ಇಸ್ ನಾಟ್ ಸೆಕ್ಯೂರ್. ಆನ್ಲೈನ್ಗೆ ಅಡಿಕ್ಟ್ ಆಗಿರೋರು ಸೋನು ಗೌಡ ಎಚ್ಚರಿಕೆಯ ಪಾಠ ಕೇಳಿದ್ಮೇಲೆ ಸೇಫ್ ಆಗಿರಿ. ನಮ್ಮ ಹತ್ರ ಇರೋ ಫೈಲ್ಸ್ ನೆಲ್ಲ ಕಳ್ಳ ಒಂದು ಕಾಪಿ ಮಾಡ್ಕೊಂಡು ಅವನ ಹತ್ರ ಇಟ್ಕೊಂಡಿದ್ದಾನೆ.
ಯಾವ್ದಾದ್ರು ಫ್ರೆಂಡ್ ಮನೇಲಿ. ನನ್ನ ಭಾಗ್ಯ ಸಿದ್ದಪ್ಪ, ಎಂಟರ್ಟೈನ್ಮೆಂಟ್ ಬ್ಯೂರೋ, TV9. ಸುಳ್ಳು ಹೇಳ್ತಿಲ್ಲ ಪೂಜಾ. ಒಂದು ನಿಮಿಷ ಲ್ಯಾಪ್ಟಾಪ್ ಕೊಡು.